ಅವ್ರು ರಿಸೀವ್ ಮಾಡ್ಕೊಂಡಿದ್ದು ವಿಧ ಆಗ್ಬೋದು. ನಾನು ಎರಡೇ ಮಾತು ಹೇಳಿದ್ದೀನಿ, ನಾನು 105 ಪಿಕ್ಚರ್ ಮಾಡಿದ್ದೀನಿ, ಸುಖ ನೋಡಿದ್ದೀನಿ, ಕಷ್ಟ ನೋಡಿದ್ದೀನಿ. ಸದ್ಯಕ್ಕೆ ನಾನು ಕಷ್ಟನೇ ನೋಡ್ತಾ ಇದ್ದೀನಿ. ಸಿನಿಮಾ ಮಾಡಿದ್ರೆ ಕಷ್ಟ ಆಗಲಿಲ್ಲ ನನಗೆ, ಸಿನಿಮಾ ರಿಲೀಸ್ ಮಾಡೋದು ಕಷ್ಟ ಅನ್ನಿಸ್ತಾ ಇದೆ ಅನ್ನುವಾಗ ಅನ್ನೋರು ಒಂದೇ ಒಂದು ಮಾತು ಹೇಳಿದ್ದಾರೆ, ನನ್ನ ಜನ ಇದ್ದಾರೆ, ನನ್ನ ಕರವೇ ಇದೆ, ರಕ್ಷಣಾ ವೇದಿಕೆ ಅವರು ಇದ್ದಾರೆ, ರಾಜ್ಯಾದ್ಯಂತ ಯಾರ್ಯಾರು ಇದ್ದಾರೋ ಎಲ್ಲರೂ ಈ ಸಿನಿಮಾ ನೋಡ್ತಾರ, ನಾನು ಕರೆ ಕೊಡ್ತೀನಂತ ನನ್ನ ಭುಜ ತಟ್ಟಿ ಹೇಳಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ನನಗಿಂತ ಚಿಕ್ಕವರಾದ್ರೂ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಇದು ಸಾಮಾನ್ಯವಾದ ಮಾತಲ್ಲ. ಸಿನಿಮಾ ಅನ್ನೋದು ವ್ಯಾಪಾರ ರಂಗದಲ್ಲಿ ಈ ರೀತಿ ಸಪೋರ್ಟ್ ಮಾಡೋದು ತುಂಬಾ ಕಷ್ಟ. ಬಟ್ ಏನಂದ್ರೆ ಕನ್ನಡ ಚಿತ್ರ ಆಗೋದ್ರಿಂದ ಅವ್ರು ಒಂದು ಹೇಳಿದ್ದಾರೆ, ನೀವು 105 ಚಿತ್ರ ಮಾಡಿದ್ರಿ, ಸಿನಿಮಾ ರಂಗದಲ್ಲಿ ಯಾರು ಎಷ್ಟು ಕಷ್ಟಪಡ್ತಾರೆ ಗೊತ್ತು ನನಗೆ, ನಿಮ್ಮ ರಿಲೀಸ್ಗೆ ಏನು ಅರೇಂಜ್ಮೆಂಟ್ ಬೇಕೋ ನಾನು ಮಾಡಿಕೊಡ್ತೇನೆ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ. ಅವರು ತುಂಬಾ ಕಷ್ಟ ಈ ಕಾಲದಲ್ಲಿ. ಬೆನ್ನು ತಟ್ಟೋದು ಬೇರೆ, ಸಪೋರ್ಟ್ ಮಾಡೋದು ಬೇರೆ. ಎರಡು ಥರ ಅನ್ನೋರು ನನಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ತುಂಬ ಸಂತೋಷ ಆಗತ್ತೆ. ಅವ್ರು ಏನೇನು ಸಮಾಜಕ್ಕೆ ಏನೇನು ಮಾಡ್ತಾ ಇದ್ದಾರೋ ನಾನು ಕನ್ನಡ ನೋಡಿದ್ದೀನಿ. ಎಷ್ಟೋ ಡಿಸ್ಪ್ಯೂಟ್ಸ್ ಸಿನಿಮಾ ರಂಗದಲ್ಲಿ ಆಗ್ಬೋದು, ಬೇರೆ ರೀತಿ ಆಗ್ಬೋದು, ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡಿ. ನಾನು ಆಫೀಸ್ನಲ್ಲಿ ಕನ್ನಡ ನೋಡಿದ್ದೀನಿ. ನಮ್ಮ ಚಿತ್ರರಂಗದಲ್ಲಿ ಇರುವಂಥ ಎಷ್ಟೋ ಡಿಸ್ಪ್ಯೂಟ್ಸನ್ನ ಅನ್ನೋರು ತುಂಬ ಸುಲಭವಾಗಿ, ತುಂಬ ಈಸಿಯಾಗಿ ಅವ್ರ ಕೈನಿಂದ ದುಡ್ಡು ಕೊಟ್ಟು ಸಾಲ್ವ್ ಮಾಡಿದ ಸನ್ನಿವೇಶ ನಾನು ನೋಡಿದ್ದೀನಿ. ನಾನು ಅವತ್ತು ಇದೇ ವೇದಿಕೆಯಲ್ಲಿ ಡಾಕ್ಟರ್ ರಾಜು ಅವರು ನಾನು ಸಿನಿಮಾ ಮಾಡಿಕೊಡ್ತೀನಿ, ಸಿನಿಮಾ ಡೈರೆಕ್ಟರ್ ಸಾಯಿ ಪ್ರಕಾಶ್ ಸಿನಿಮಾ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅದೇ ಆಫೀಸ್ನಲ್ಲಿ ನನ್ನವ್ರು ಒಂದೇ ಮಾತು ಹೇಳಿದ್ದಾರೆ, ನೀವು ಫ್ರೀಯಾಗಿ ಕೂತ್ಕೋಬಾರ್ದು ಸಾಯಿ ಪ್ರಕಾಶ್, ನೀವು ಕೆಲಸ ಮಾಡ್ತಾ ಇರಬೇಕು, ನೀವು ಎಂತೆಂಥ ಸಿನಿಮಾಗಳು ಮಾಡಿದಿರಿ. ಕರವೇ ತಂಬೂರಿ ಸಂಸ್ಥೆಯಲ್ಲಿ ನೀವೊಂದು ಸಿನಿಮಾ ಮಾಡಿಕೊಡಿ ಅಂತ ಅವರು ಅನ್ನೋರು ಅವತ್ತು ಕೇಳಿದ್ದಾರೆ. ಅಲ್ಲೇ ನಾನು ಕಮರ್ಷಿಯಲ್ ಅಂತ ನಾನು ಯೋಚನೆ ಮಾಡಲ್ಲ, ಒಂದು ಒಳ್ಳೆ ಸಂದೇಶವಂಥದ್ದು ನಿಮ್ಮ ಸಿನಿಮಾ ಮಾಡಿಕೊಡ್ತಾ ಅಂತ ಹೇಳುವಾಗ ಒಂದು ಸಣ್ಣ ಕಥೆನೂ ಹೇಳಿದ್ದೀನಿ. ಅನ್ನೋರು ಆಕ್ಸೆಪ್ಟ್ ಮಾಡಿದ್ದಾರೆ, ಆ ಸಿನಿಮಾ ಮಾಡೋಣ ಅಂತ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇಂಥ ಕಷ್ಟಕಾಲದಲ್ಲಿ ಸಿನಿಮಾ ರಿಲೀಸ್ ಮಾಡೋಕ್ಕೆ ಸಹಾಯ ಮಾಡೋದು, ಸಿನಿಮಾ ಥಿಯೇಟ್ರಿಗೆ ಜನ ಬರೋದಕ್ಕೆ ಸಪೋರ್ಟ್ ಮಾಡೋದು, ಜೊತೆಯಲ್ಲಿ ನೀವು ಫ್ರೀಯಾಗಿರಬಾರ್ದು, ಇನ್ನೊಂದು ಸಿನಿಮಾ ಮಾಡಬೇಕು, ಅದು ನನ್ನ ಸಂಸ್ಥೆ ಆಗಿರ್ಬೇಕಂತ ಆಶೀರ್ವಾದ ಮಾಡೋದು ತುಂಬ ದೊಡ್ಡ ವಿಷಯ ಅಂತ ನಾನು ಅನ್ಕೊಂಡಿದ್ದೀನಿ. ಇಂಥವ್ರ ಸಹಾಯ ಇದ್ದರೆ ನಾವು ಇನ್ನೂ ಎಷ್ಟೆಷ್ಟು ನಾವು ಸಾಧನೆ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನಾರಾಯಣಗೌಡರು ನನಗೆ ತುಂಬ ತುಂಬ ಇಂಥ ಕಷ್ಟ ಸಮಯದಲ್ಲಿ, ಸುಖ ಇರುವಾಗ ಎಲ್ಲ ನಮ್ಮ ಹಿಂದೆ ಇರ್ತಾರೆ. ಈ 36 ವರ್ಷ ಕನ್ನಡದಲ್ಲಿ ನಾನು ಹತ್ರ 96 ಚಿತ್ರ ನಿರ್ದೇಶನ ಮಾಡಿದ್ದೀನಿ. ಅಂದರೆ ನೀರಿಂಗ್ ಒಂದು 70 ಜನ ನಿರ್ಮಾಪಕರು ನಾನು ಸಿನಿಮಾ ಮಾಡಿಕೊಟ್ಟಿದ್ದೀನಿ. ಕಷ್ಟ ಸಮಯದಲ್ಲಿ ಯಾರೂ ಬಂದಿಲ್ಲ ನನಗೇನು ಬೇಜಾರಿಲ್ಲ. ಯಾಕಂದರೆ ಇದು ವ್ಯಾಪಾರದಲ್ಲಿ ಲಾಭ ಬರುತ್ತೆ, ನಷ್ಟ ಬರುತ್ತೆ. ನಾನು ಲಾಭ ಬರೋ ಸಂತೋಷ ಪಟ್ಟಿದ್ದೀನಿ, ನಷ್ಟ ಬರುವಾಗ ನಾನು ಯಾರನ್ನೂ ಬ್ಲೇಮ್ ಮಾಡಲಿಲ್ಲ. ನನ್ನ ಅದೃಷ್ಟ ಏನಂದರೆ ಹತ್ರ 90% ಎಬೋ ನಾನು ಸಕ್ಸಸ್ ಮಾಡಿ ಕೊಟ್ಟಿದ್ದೀನಿ. ಅದು ನನ್ನ ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತು ಅನ್ನೋರು ಹೇಳಿದ್ದಾರೆ, 1 ತಿಂಗಳಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ಫಸ್ಟ್ ಹೋಗಿ ಮೀಟ್ ಮಾಡುವಾಗ ಹುಟ್ಟಿದಬ್ಬ ಬಂತು, ಜೂನ್ 10. ಅದಾದ್ಮೇಲೆ ಮ್ಯಾರೇಜ್ ಡೇ ಬಂತು, ಆಮೇಲೆ ಕೆಂಪೇಗೌಡ ಹುಟ್ಟಿದಬ್ಬ ಬಂತು, ಇವತ್ತು ನನ್ನ ಹುಟ್ಟಿದಬ್ಬ ಬಂತು. ನನ್ನ ಟೈಮ್ ಚೆನ್ನಾಗಿದೆ. ಇವತ್ತು ಅನ್ನೋರು ಬಂದು ಬಳಗ ಎಲ್ಲ ಸೇರಿ ಸಿನಿಮಾ ನೋಡಿದ್ದಾರೆ. ನಾನು 90 ನನ್ನ ಥಿಯೇಟರ್ ಬಗ್ಗೆ ಕೂತ್ಕೊಂಡಿದ್ದೀನಿ. ನಾನು ತುಂಬ ರೆಸ್ಪಾನ್ಸ್ ಇತ್ತು. ಏನನ್ನ ತುಂಬ ಜನ ಡೈಲಾಗ್ ಅವರೇ ಹೇಳ್ತಾ ಇದ್ದಾರೆ. ಅಂದರೆ ಇದು ತುಂಬ ಹತ್ರ ಇರುವಂಥ ಸಿನಿಮಾ ಅಂತ ನನಗೆ ಅನ್ನಿಸ್ತು. ನನಗೂ ಗೊತ್ತು, ನನಗೆ ಹತ್ರವಾಗಿರೋ ಸಿನಿಮಾನೇ ಇದು. ಈ ಸಿನಿಮಾ ನೋಡುವಾಗ ನಮ್ಮ ಸ್ನೇಹಿತರ ಮನೆ ಆಗ್ಬೋದು, ನಮ್ಮ ನೆಂಟರ ಮನೆ ಆಗ್ಬೋದು, ಅಕ್ಕಪಕ್ಕವ್ರ ಮನೆ ಆಗ್ಬೋದು, ಇದು ನೋಡ್ತಾ ಇದ್ವಿ, ಈ ರೀತಿ ಆಗಬಾರದು ಅನ್ನೋ ಮನಸ್ಸು ಅನ್ನಿಸ್ತದೆ. ಈ ಸಿನಿಮಾ ನೋಡಿ ಮನೆಗೆ ಹೋದ್ಮೇಲೆ ತುಂಬ ಯೋಚನೆ ಮಾಡ್ತಾರೆ. ಅಂತ ಯೋಚನೆ ಮಾಡುವಂಥ ಸಿನಿಮಾ ಈ ಸೆಪ್ಟೆಂಬರ್ 10 ಆತ್ಮಹತ್ಯೆ ನಿವಾರಣಾ ದಿನ. ಸಾಯೋಕ್ಕೂ ಮಾಡೋ ಧೈರ್ಯ, ಬದುಕೋಕ್ಕೂ ಮಾಡಿ ಅನ್ನೋದೇ ಒಂದು ಕಾನ್ಸೆಪ್ಟ್ ಸಿನಿಮಾ ಮಾಡಿದ್ದೀನಿ. ಮಾಧ್ಯಮದವ್ರನ್ನ ಪ್ರತಿ ಪ್ರೆಸ್ ಮೀಟ್ನಲ್ಲಿ ನಾನು ಕೇಳೋದು ಒಂದೇ,
ಇವತ್ತು ಚಿತ್ರರಂಗದಲ್ಲಿ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ನಿರ್ಮಾಪಕರು, ನಿರ್ದೇಶಕರು. ಯಾರು ಸೀನಿಯರ್ ಪ್ರೊಡ್ಯೂಸರ್ಸ್, ಸೀನಿಯರ್ ಡೈರೆಕ್ಟರ್ ಸಿನಿಮಾ ಮಾಡ್ತಾರೋ ಅವನ್ನ ಸ್ವಲ್ಪ ಫ್ರಂಟ್ ಪೇಜ್ ತಂದರೆ ಪುನಃ ಹಳೆಗೆ ಸ್ವರ್ಣ ಈಗ ಬರುತ್ತಂತ ನಾನು ನಂಬ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಓಂ ಶ್ರೀ ಸಾಯಿರಾಮ್. ಗಾಡ್ ಬ್ಲೆಸ್ ಯು. ನಮಸ್ಕಾರ. ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರೆಲ್ರಿಗೂ ನನ್ನ ನಮಸ್ಕಾರ. ತುಂಬ ಅದೃಷ್ಟ ಅನಿಸ್ಬೋದು ನನಗೆ, ಯಾಕಂದರೆ 1105ನೇ ಚಿತ್ರ ನನ್ನ ಮೊದಲನೇ ಚಿತ್ರ. ಇದರಲ್ಲಿ ಇನ್ನೊಂದೊಂದು ವಿಶೇಷ ಇದೆ. ನಾನು ಫಸ್ಟು ನನಗೆ ಶೀಲ್ಡ್ ಕೊಟ್ಟು ನನ್ನ ಸನ್ಮಾನ ಮಾಡಿರೋದು ನಮ್ಮ ನಾರಾಯಣ್ ಗೌಡ್ರವರು. ಸಿನಿಮಾ ಬರೋಕ್ಕಿಂತ ಮುಂಚೆನೇ ಫಿನಿಕ್ಸ್ ಮಾಲಲ್ಲಿ ಒಂದು ಫಂಕ್ಷನ್ ನಡೆದಿತ್ತು. ಆ ಟೈಮ್ ನಾನು ಇನ್ನೂ ಆ್ಯಕ್ಟ್ರ್ ಆಗಿಲ್ಲ. ಆ ಟೈಮ್ಗೆ ಆ ನಾರಾಯಣ್ ಗೌಡ್ರವ್ರು ನನಗೆ ಸನ್ಮಾನ ಮಾಡಿದ್ದಾರೆ. ಸೊ ತುಂಬ ಸಂತೋಷ ಆಗ್ತಾಯಿದೆ. ಅದೇ ರೀತಿ ನನ್ನ ಮೊದಲನೇ ಚಿತ್ರ, ಆ ಫಿಲ್ಮ್ನ ಫಸ್ಟ್ ಟೈಮ್ ಬಂದು ನಾರಾಯಣ್ ಗೌಡ್ರು ನೋಡಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ, ಮಾತುಗಳೇ ಬರ್ತಾಯಿಲ್ಲ ನನಗೆ. ಸೊ ತುಂಬ ಅದೃಷ್ಟ ಅಂತ ಭಾವಿಸ್ಬೋದು ನಾನು ಇದನ್ನು. ಆಮೇಲೆ ಈ ಸಿನಿಮಾ ಬಂದ್ಬಿಟ್ಟು ನಾವು ಒಂದು ಒಳ್ಳೆ ಮೆಸೇಜ್ಗೋಸ್ಕರ ಮಾಡಿದ್ದೀವಿ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಸೊ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ, ನನಗೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಸೋ ಮಚ್. ಇಲ್ಲಿ ಬಂದಿರೋಂಥ ಎಲ್ರಿಗೂ ಥ್ಯಾಂಕ್ ಯು. ಒಳ್ಳೇದಾಗಲಿ. ಜಯಸಿಂಹ ಅವರೇ, ನಿಮಗೂ ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಹುಶಃ ಸಾಯಿ ಪ್ರಕಾಶ್ ಅವರು ನನ್ನ ಕಚೇರಿಗೆ ಬಂದಾಗ ನನಗೆ ಎಲ್ಲ ವಿಚಾರಗಳನ್ನು ನನ್ನ ಜೊತೆಯಲ್ಲಿ ಹಂಚಿಕೊಂಡ್ರು. ಒಂದು ಸಿನಿಮಾ ಮಾಡಿದ್ದೀನಿ, ಅದನ್ನು ಬಿಡುಗಡೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ನಾನು ಅವ್ರು ಕೇಳಿದೆ, ಎಷ್ಟು ಸಿನಿಮಾ ನಿರ್ದೇಶನ ಮಾಡಿದ್ದೀರಿ ಅಂತ ಹೇಳಿ. ಸುಮಾರು ನಾನು 105 ಸಿನಿಮಾಗಳನ್ನು ಮಾಡಿದ್ದೀನಿ ಅಂತ ಹೇಳುವಾಗ ನಾನು ಅಂದ್ಕೊಂಡೆ, 105 ಸಿನಿಮಾ ಮಾಡಿದ ಮೇಲೆ ಆರ್ಥಿಕವಾಗಿ ಭಾರಿ ಗಟ್ಟಿ ಇರ್ತಾರೆ ಅಂತೇಳಿ ಅಂದ್ಕೊಂಡಿದ್ದೆ. ಆಮೇಲೆ ಅವರ ವಿಚಾರಗಳನ್ನ ಗೊತ್ತಾದ ಮೇಲೆ, ತಿಳ್ಕೊಂಡ್ಮೇಲೆ, ಪ್ರಾಮಾಣಿಕವಾಗಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ಸಂಪತ್ತನ್ನು ಉಳಿಸ್ಕೊಳ್ಳೋದು ಭಾರಿ ಕಷ್ಟ. ಇವತ್ತು ಅನೇಕರು ಕನ್ನಡ ಚಿತ್ರ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದು ನಾನು ಭಾರಿ ಹತ್ತಿರವಾಗಿ ಗಮನಿಸಿದ್ದೇನೆ. ಅದರಲ್ಲೂ ಸಹ ಪೋಷಕ ಕಲಾವಿದರಿದ್ದಾರಲ್ಲ, ಅವರ ಕಷ್ಟವನ್ನು ನೋಡಲಿಕ್ಕೆ ಭಾರಿ ಕಷ್ಟ. ಆ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಕಲಾವಿದರಿದ್ದಾರೆ, ನಿರ್ಮಾಪಕರಿದ್ದಾರೆ, ನಿರ್ದೇಶಕರಿದ್ದಾರೆ. ಕನ್ನಡದಲ್ಲಿ ಬಹುದೊಡ್ಡ ನಿರ್ದೇಶಕರ ಒಬ್ಬರು ಒಂದು ಸಿನಿಮಾ ಮಾಡಿ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಭಾರಿ ಕಷ್ಟ ಅನ್ನುವ ಕಾಲ ಇದೆ ಎನ್ನುವಾಗ ನಾವು ಯೋಚನೆ ಮಾಡಬೇಕು. ಅದಕ್ಕಾಗಿ ನಾನು ಅವ್ರಿಗೆ ಬೇರೆ ಮಾತು ಏನು ಹೇಳಲಿಲ್ಲ. ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ, ಕರವೇ ಕಾರ್ಯಕರ್ತರು ನಿಮ್ಮ ಜೊತೆಯಲ್ಲಿ ಇರ್ತಾರೆ, ನೀವು ಸಿನಿಮಾ ಬಿಡುಗಡೆ ಮಾಡಿ. ಇನ್ನೂ ಏನಾದರೂ ಬಿಡುಗಡೆಗೆ ಕಷ್ಟ ಆಗುತ್ತೆ ಅಂದರೆ ಆ ಬಿಡುಗಡೆಗೋಸ್ಕರ ನಾನೊಂದಷ್ಟು ನಿಮಗೆ ಸಹಾಯನೂ ಮಾಡ್ತೀನಿ ಅನ್ನೋ ಮಾತನ್ನು ಸಾಯಿ ಪ್ರಕಾಶ್ ಅವರಿಗೆ ಹೇಳಿದಂಥದ್ದು. ಈ ಚಿತ್ರಕ್ಕೆ ಒಬ್ಬರು ನಿರ್ದೇಶಕರು ಬಂದಿದ್ದರು, ಸಾಯಿ ಪ್ರಕಾಶ್ ಅವರು ಇದ್ದರು. ಆ ಸಂದರ್ಭಕ್ಕೆ ಅವ್ರ ಹೆಸರು ಬೇಡ. ಅವರು ಕನ್ನಡದಲ್ಲಿ ಭಾರಿ ದೊಡ್ಡ ನಿರ್ದೇಶಕರು. ಬರೀ 6.5-7 ಲಕ್ಷ ದುಡ್ಡು ಕಟ್ಟಲಿಕ್ಕೆ ಆಗದಲ್ಲೇ ಎಷ್ಟು ಕಷ್ಟದಲ್ಲಿ ನೊಂದು ನನ್ನ ಕಚೇರಿಯಲ್ಲಿ ಕೂತು ಮಾತಾಡ್ತಿದ್ರು ಅಂದರೆ ಭಾರಿ ಆಶ್ಚರ್ಯ ಆಯಿತು. ಯಾವ ದಿಕ್ಕಲ್ಲಿ ಕನ್ನಡ ಚಿತ್ರರಂಗ ಸಾಗ್ತಾ ಇದೆ ಅಂತ ಅನ್ನಿಸ್ತು. ಭಾರಿ ಒಳ್ಳೆ ಸಿನಿಮಾ ನೋಡ್ಬೇಕು, ನಮ್ಮ ಜನ ನೋಡ್ಬೇಕಷ್ಟೇ. ಇವತ್ತು ಇಂಥದ್ದೊಂದು ಸಂದೇಶ ಎಲ್ಲ ಕ್ಷೇತ್ರದಲ್ಲೂ ಬೇಕಾಗಿದೆ. ಕರ್ನಾಟಕದಲ್ಲಿ 100 ಜನ ರೈತರು ಸತ್ತರು.
ನೂರಾರು ಜನ ರೈತರು ಸತ್ತಾಗ ನಮ್ಮನ್ನು ಆಳುವ ಸರ್ಕಾರಗಳು, ನಮ್ಮ ಜನಪ್ರತಿನಿಧಿಗಳು, ಹಣವಂತರು ಯಾರೂ ಸಹ ಒಬ್ಬ ರೈತನ ಕಷ್ಟವನ್ನು ನಾನು ನೋಡ್ಕೋತೀನಿ ಅಂತ ಹೇಳುವಂಥವ್ರು ಯಾರೂ ಮುಂದೆ ಬರಲಿಲ್ಲ. ನಾನು ಒಂದು ದಿವಸ ಮಾಧ್ಯಮದಲ್ಲಿ ಪಾಂಡುಪುರದ ಇಬ್ಬರು ಮಕ್ಕಳು ಅವರ ತಂದೆ ಕಬ್ಬಿನ ಗದ್ದೆಗೆ ಪೆಟ್ರೋಲ್ ಹಾಕಿ ಅವರು ಪೆಟ್ರೋಲ್ ಹಾಕ್ಕೊಂಡು ಸತ್ತಾಗ ಆ ಮಕ್ಕಳು ಅಳ್ತಿದ್ದು ನೋಡಿದಾಗ ಭಾರಿ ಹಿಂಸೆ ಆಗಿ ನಾನು ಮನೆಗೆ ಹೋಗಿ ಅವತ್ತು ನನ್ನ ಶ್ರೀಮತಿ ಜೊತೆಯಲ್ಲಿ ಮಾತಾಡಿದೆ. ಆ ಇಬ್ಬರು ಮಕ್ಕಳನ್ನ ದತ್ತು ತೊಗೊಂಡ್ಬಿಡೋಣ ಅಂತ ಹೇಳಿ, ಎಲ್ಲಿವರೆಗೂ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೋ ಓದಿಸೋಣ ಅಂಥೇಳಿ. ಅದಕ್ಕೆ ನಮ್ಮ ಶ್ರೀಮತಿ ಹೇಳಿದ್ರು, ಇಲ್ಲ ಅವರಿಬ್ಬರೇ ಅಲ್ಲ, ಇಡೀ ರಾಜ್ಯದಲ್ಲಿ ನೂರಾರು ರೈತರು ಸತ್ತಿದ್ದಾರೆ, ಸಾಲದ ಬಾಧೆಯಲ್ಲಿ ಸಿಕ್ಕಿ ಸತ್ತಿದ್ದಾರೆ. ಆ ಎಲ್ಲ ಮಕ್ಕಳಿಗೆ ಏನು ಮಾಡ್ತೀರಿ ಅಂತ ಹೇಳಿ ಇಡೀ ರಾತ್ರಿ ಕೂತ್ಕೊಂಡು ನಾನು ನನ್ನ ಶ್ರೀಮತಿ ಚರ್ಚೆ ಮಾಡಿ ಬೆಳಗ್ಗೆ 4 ಗಂಟೆಗೆ ಒಂದು ತೀರ್ಮಾನಕ್ಕೆ ಬಂದು, ನನಗೆ ಇಡೀ ಕರ್ನಾಟಕದಲ್ಲಿ ಕಾರ್ಯಕ್ರಮಗಳಿಗೆ ಹೋದಾಗ ಇಡೀ ಕನ್ನಡಿಗರು ಕೊಟ್ಟಂಥ ಉಡುಗೊರೆ ಏನಿತ್ತು, ಬೆಳ್ಳಿ ಕಿರೀಟ, ಕತ್ತಿ, ಖಡ್ಗ, ಭಾರಿ ದೊಡ್ಡ ಒಂದು ಅಷ್ಟು ಇತ್ತು. ಅದನ್ನೆಲ್ಲ ಸಿಟಿಡಲ್ ಹೋಟ್ಲಲ್ಲಿ ಸಾರ್ವಜನಿಕವಾಗಿ ಹರಾಜು ಹಾಕಿ ಬಂದಂಥ 90 ಲಕ್ಷ ರೂಪಾಯಿನ 90 ಜನ ರೈತರ ಮಕ್ಕಳಿಗೆ ಶಿಕ್ಷಣಕ್ಕೆ ಅಂತ ಹೇಳಿ ಆ ಹಣವನ್ನು ನಾನು ಕೊಟ್ಟೆ. ಹಾಗಾಗಿ ಅನೇಕ ಒತ್ತಡಗಳಿಂದಾಗಿ ಶಾಲಾ ಮಕ್ಕಳು ನಮ್ಮ ಒಂದು ಅದ್ಭುತವಾದ ಸಂದೇಶ ನಮ್ಮ ಇವತ್ತಿನ ಪೋಷಕರಿಗೆ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. 35 ಅಂಕ ತಗೊಂಡು ಪಾಸಾಗಿ ಭಾರಿ ಉನ್ನತವಾದಂಥ ಸ್ಥಾನಮಾನದಲ್ಲಿರುವವ್ರನ್ನ ನಾವು ನೋಡಿದ್ದೀವಿ. ನಾನು 8ನೇ ಕ್ಲಾಸ್ ಓದಿದ್ದು, 9ನೇ ಕ್ಲಾಸಿಗೆ ಹೋಗಲೇ ಇಲ್ಲ. ಸಮಾಜದಲ್ಲಿ ಇವತ್ತೊಂದು ಒಳ್ಳೆಯ ಹೆಸರನ್ನ ಇಟ್ಕೊಂಡಿಲ್ವಾ? ಕೇವಲ 1-2 ಮಾರ್ಕ್ಸ್ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳ ಮೇಲೆ ತಂದೆ ತಾಯಿ ಅವ್ರಿಗೆ ಹಿಂಸೆ ಕೊಟ್ಟು ಆ ಮಕ್ಕಳು ಸಾಯೋ ರೀತಿಯಲ್ಲಿ ಎಷ್ಟೋ ಜನರ ಕಣ್ಣು ಮುಂದೆ ನಾವು ನೋಡಿದ್ದೀವಿ. ಈ ಸಿನಿಮಾ ನೋಡುವಾಗ ನನಗೆ ಅನಿಸಿದ್ದೇನು ಅಂದರೆ, ಅವೆಲ್ಲ ನಮ್ಮ ಕಣ್ಣು ಮುಂದೆ ಬಂದಂಥ ಕಥೆಗಳಾಗಿ ಕಾಣ್ತಾ ಇತ್ತು. ಅದು ಕಥೆಯೂ ಆಗಿತ್ತು, ವ್ಯಥೆಯೂ ಆಗಿತ್ತು ಅಂತ ಅನೇಕ ಕ್ಷೇತ್ರದಲ್ಲಿ ಏನೆಲ್ಲ ಜನರು ಒತ್ತಡಕ್ಕೆ ಇದಾಗ್ತಾರೆ, ಶರಣಾಗ್ತಾರೆ, ಸಾವಿಗೆ ಒಂದು ಅದ್ಭುತವಾದ ಕೊನೆಗೆ ಒಂದು ಸಂದೇಶ ಕೊಡ್ತಾರೆ. ಸಾಯಬೇಕಾದ್ರೆ ಬಹುಶಃ ಅಷ್ಟೊಂದು ಸುಲಭವಾಗಿ ಸಾಯಕ್ಕಾಗಲ್ಲ, ಭಾರಿ ಧೈರ್ಯ ಮಾಡೇ ಸಾಯಬೇಕಾದ್ರೆ ಸಾಯಕ್ಕೆ ಅಷ್ಟೊಂದು ಧೈರ್ಯ ಮಾಡೋದಾದರೆ ಆ ಧೈರ್ಯವನ್ನು ಬದುಕಲಿಕ್ಕೆ ಯಾಕೆ ಮಾಡಬಾರ್ದು ಅನ್ನೋ ಒಂದು ಅದ್ಭುತವಾದಂಥ ಸಂದೇಶವನ್ನು ಸಿನಿಮಾದಲ್ಲಿ ಕೊಡ್ತಾರೆ. ಹಾಗಾಗಿ ಎಲ್ಲ ಒತ್ತಡಗಳ ಮಧ್ಯದಲ್ಲೂ ಸಹ ಬದುಕಿ ತೋರಿಸ್ಬೋದು ಅನ್ನೋದು ಕೊನೆಗೆ ಒಂದು ಸಂದೇಶ. ಹಾಗಾಗಿ ಇದು ಇವತ್ತು ಎಲ್ಲ ಜನರಿಗೆ ತಲುಪುವಂಥದ್ದು ಆಗಬೇಕು. ನಮ್ಮ ಜನ ಸಿನಿಮಾ ನೋಡಬೇಕು. ನನಗನ್ಸುತ್ತೆ ನೋಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಅವ್ರು ಯಾರೂ ನೋಡಲಿಲ್ಲ ಅಂದ್ರೂ 31 ಜಿಲ್ಲೆ 224 ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಿಮ್ಮ ಸಿನಿಮಾ ನೋಡ್ತಾರೆ. ಆ ನೋಡಲಿಕ್ಕೆ ನಾನು ಒಂದು ಸಂದೇಶವನ್ನು ಕಳಿಸ್ಕೊಡ್ತೀವಿ. ಬಹುಶಃ ಯಾವತ್ತೂ ಯಾವ ಸಿನಿಮಾಕ್ಕೂ ಸಹ ನಾವು ಒಬ್ಬ ನಿರ್ಮಾಪಕನ ಪರವಾಗಿ, ಒಬ್ಬ ನಿರ್ದೇಶಕರ ಪರವಾಗಿ ಅನೇಕ ಸಂದರ್ಭದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಹಾಗೆ ಸಾಯಿ ಪ್ರಕಾಶ್ ಅವರು ಕರ್ನಾಟಕ ಕಂಡಂಥ, ದೇಶ ಕಂಡಂಥ, ಬಹುಶಃ ಯಾವ ಭಾಷೆಯಲ್ಲಿ ಇಷ್ಟು ಒಂದು ಸಿನಿಮಾ ನಿರ್ದೇಶನ ಮಾಡಿದಂಥ ನಿರ್ದೇಶಕರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸಾಯಿ ಪ್ರಕಾಶ್ ಅವರು ನಮ್ಮ ಅವರ ಎಲ್ಲ ವಿಚಾರದಲ್ಲೂ ಕರವೇ ನಿಂತ್ಕೋತೀವಿ. ಬರ್ತಾರೆ. ಬಹುಶಃ ನಿಮ್ಮ ವಾಣಿಜ್ಯ ಮಂಡಳಿಗೆ ಎಷ್ಟು ಜನ ಹೋಗ್ತಾರೆ ಗೊತ್ತಿಲ್ಲ. ಇಲ್ಲಿ ಪ್ರಿಯಾಸನ್ ಕೂತಾರೆ. ವಾಣಿಜ್ಯ ಮಂಡಳಿಗೆ ಎಷ್ಟು ಜನ ಚಿತ್ರಮಂದಿರ ಸಿಗಲಿಲ್ಲ ಅಂತ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿ ತುಂಬ ಜನ ಬರ್ತಾರೆ. ಎಲ್ಲಾದರೂ ನಮಗೆ ಚಿತ್ರಮಂದಿರ ಕೊಡಿಸಿ ಸರ್,
ನಮ್ಮ ಸಿನಿಮಾಗಳು ತೆಗೆದಿದ್ದಾರೆ, ಯಾವುದೋ ಬೇರೆ ಭಾಷೆಯ ಸಿನಿಮಾಗಳು ಹಾಕಿದ್ದಾರೆ. ಇತ್ತೀಚೆಗೆ ಅದ್ಯಾವುದು ಮಾದೇವ ಅಂತ ಪ್ರಭಾಕರ್ ಅವರ ಮಗ ಸಿನಿಮಾ ವಾಣಿಜ್ಯ ಮಂಡಳಿಗೆ ಅವರೇನು ಕೇರೆ ಮಾಡಲಿಲ್ಲ. ನಾವು ಗಲಾಟೆ ಮಾಡೋದು, ನಮ್ಮ ಹುಡುಗರು ಹೋಗಿ ಗಲಾಟೆ ಮಾಡಿದ್ರು, ಕೊಡಲೇಬೇಕು ಅಂತೇಳಿ. ನಮ್ಮ ನಿರ್ಮಾಪಕರು ಅದ್ಯಾವುದು ಇನ್ನೊಂದು ಕನ್ನಡ ಸಿನಿಮಾನೇ, ಆ ಸಿನಿಮಾ ತೆಗೆದು ಇನ್ನೊಂದು ಕನ್ನಡ ಸಿನಿಮಾ ಹಾಕೋದಂತೆ. ಯಾವ ಪರಿಸ್ಥಿತಿ ಇದೆ ನೋಡಿ. ಅದಕ್ಕಾಗಿ ಚಿತ್ರಮಂದಿರದ ವಿಚಾರ ಬಂದಾಗಲೂ ಸಹ ನಾವು ಅವ್ರ ಜೊತೆಲಿ ನಿಂತ್ಕೊತೀವಿ. ಅವರಿಗೆ ಹಾಗೆ ಚಿತ್ರಮಂದಿರ ಕೊಡಿಸ್ಬೇಕು ಅಂತ ನಮಗೆ ಗೊತ್ತಿದೆ, ಕೊಡಿಸ್ತೀವಿ. ಈಗ ನೀವು ಯಾವುದೋ ಸಬ್ಜೆಕ್ಟ್ ಹೇಳಿದ್ರಿ, ಯಾವ ರೀತಿ ಸಬ್ಜೆಕ್ಟ್ ಅನ್ನು ಅವ್ರಿಗೆ ಏನಾರ ಹೇಳಿದಿರಾ? ಇಂಥದ್ದೇ ಏನಾರ ಸಬ್ಜೆಕ್ಟ್ ಸದ್ಯಕ್ಕೆ ಬೇಡ. ಈಗ ಅವ್ರದ್ದು ಸಿನಿಮಾದ್ದು ಪ್ರೆಸ್ ಮೀಟು ಮತ್ತು ಇನ್ನೇನೋ ಬೇರೆ ಆಗೋದು ಬೇಡ. ಅದು ನೀವು ಅವ್ರ ಚಿತ್ರ ಮಾಡಿದ್ರಿಂದ ಸಮಾಜಮುಖಿಯಾಗಿ, ಸಮಾಜ ಒಪ್ಪುವಂಥ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಸಿನಿಮಾ ಮಾಡಿ ಅಂತ ಹೇಳಿದ್ದೇನೆ. ಈ ದೇಶದ ಪ್ರಗತಿ ಯಾರ ಪಾಲಿಗೆ ಅಂದರೆ ನೂರಾರು ಜನ ಮಠಾಧೀಶರ ಪಾಲಿಗೆ, ನೂರಾರು ಜನ ಅಧಿಕಾರಿಗಳ ಪಾಲಿಗೆ, ನೂರಾರು ಜನ ಉದ್ಯಮಿಗಳ ಪಾಲಿಗೆ, ನೂರಾರು ಜನ ರಾಜಕಾರಣಿಗಳ ಪಾಲಿಗೆ. ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾನು ಬಂಗಾರಪ್ಪನವ್ರು ಇದ್ದಾಗ ಒಂದ್ಸಲಿ ಪ್ರಶ್ನೆ ಮಾಡಿದ್ದೆ. ಅವ್ರ ಕಾರ್ಯಕ್ರಮ ಪೆಂಡಲ್ ಆಗ್ತವರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಬಿಟ್ಟಿದ್ರು ಬಂಗಾರಪ್ಪನವರು. ಈಗ ಅದಕ್ಕಿಂತಲೂ ಪ್ರಶಸ್ತಿ ಪಡ್ಕೊಳ್ಳೋರು ಬೇರೆ ಬೇರೆ ಇದ್ದಾರೆ. ಹಾಗಾಗಿ ಆ ಪ್ರಶಸ್ತಿಗಳು ಯಾರಿಗೆ ಸಿಗಬೇಕು? ಈಗ ನೋಡ್ತಾ ಇದ್ರಲ್ಲ, ನಿಮಗೆ ಡಾಕ್ಟ್ರೇಟ್ 25,000 ಕೊಟ್ಟರೆ ಡಾಕ್ಟ್ರೇಟ್ ಸಿಗುತ್ತೆ. ಮಾನದಂಡವೇ ಇಲ್ಲ. ಯಾರೋ ಒಬ್ಬ ರೌಡಿಗೆ ಡಾಕ್ಟ್ರೇಟ್ ಕೊಟ್ಟಿದ್ರು, ಅವ್ನು ನಮ್ಮ ಮನೆಗೆ ಬಂದಿದ್ದ ಮೊನ್ನೆ. ಕೇಳಿದೆ, ನಿನಗೆ ಯಾಕಪ್ಪ ಕೊಟ್ಟರು ಡಾಕ್ಟ್ರೇಟ್? ಎಷ್ಟು ಆಫು ಎಷ್ಟು ಫುಲ್ಲು ಅಂತ ಕೊಟ್ಟರು ಅಂತ ಕೇಳಿದೆ ನಾನು. ಹಾಗೆ ಪ್ರಶಸ್ತಿಗಳು ಮಾರ್ಕೆಟಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಹಣ ಕೊಟ್ಟರೆ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಆದರೆ ಅವ್ರಿಗೆ ಬೇಕಾಗಿರೋದು ಪ್ರಶಸ್ತಿ 7.5 ಕೋಟಿ ಕನ್ನಡಿಗರು ಅವ್ರನ್ನ ಪ್ರೀತಿಸಬೇಕು, ಗೌರವಿಸಬೇಕು. ಇಂಥ ಕಾಲದಲ್ಲಿ ಅವ್ರ ಜೊತೆಯಲ್ಲಿ ಕನ್ನಡಿಗರು ನಿಂತ್ಕೋಬೇಕು. ಅದಕ್ಕಿಂತ ಪ್ರಶಸ್ತಿ ಬಹುಶಃ ಬೇರೆ ದೊಡ್ಡದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಕನ್ನಡಿಗರ ಹೃದಯದಲ್ಲಿ ಅವರು ಇರಬೇಕಾಗತ್ತೆ. ಕನ್ನಡಿಗರು ಅವ್ರನ್ನ ಇಂಥ ಸಂದರ್ಭದಲ್ಲಿ ಕೈ ಬಿಡಬಾರ್ದು. ಯಾಕೆಂದರೆ ಮಾತೃಭಾಷೆ ಬೇರೆ ಆದರೂ ಕನ್ನಡದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ರಲ್ಲ. ಯಾರೋ ಬೇಂದ್ರೆ ಅವ್ರನ್ನ ಕೇಳ್ತಾರೆ, ಬೇಂದ್ರೆ ಅವರೇ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಪದ್ಯ ಬರೀತೀರಿ ಅಂತ. ಅದಕ್ಕೆ ಬೇಂದ್ರೆ ಅವ್ರು ಹೇಳ್ತಾರೆ, ಕನ್ನಡದಲ್ಲಿ ಪದ್ಯ ಬರೆಯೋಕ್ಕೆ ನಾನಲ್ಲ, ಕನ್ನಡ ಪದ್ಯ ಬರೆಯೋಕ್ಕೆ ಚಲೋ ಇದೆ, ಚೆನ್ನಾಗಿದೆ ಅಂತ. ಹಂಗೆ ಸಾಯಿ ಪ್ರಕಾಶ್ನವರ ಸಿನಿಮಾಗಳು ಅದ್ಭುತವಾಗಿ ಇಲ್ಲಿವರೆಗೂ ಕೊಟ್ಟಂಥದ್ದು ಕನ್ನಡಿಗರಿಗೆ. ಅದಕ್ಕಾಗಿ ಕನ್ನಡಿಗರು ಅವ್ರನ್ನ ಪ್ರೀತಿ ಮಾಡಬೇಕು, ಕನ್ನಡಿಗರ ಹೃದಯದಲ್ಲಿ ಅವರು ಉಳಿಬೇಕು ಅನ್ನುವಾಗ ಇಂಥ ಸಂದರ್ಭದಲ್ಲಿ ಕನ್ನಡಿಗರವ್ರ ಜೊತೆಯಲ್ಲಿ ನಿಂತ್ಕೋಬೇಕು. ಹಾಗೆ ಮುಂದಿನ ಸಂದರ್ಭದಲ್ಲಿ ನೋಡೋಣ, ನಮ್ಮ ಏನಾದರೂ ಪ್ರಭಾವಕ್ಕೆ ಸರ್ಕಾರ ಮಣಿಯೋದಾದರೆ ಅವ್ರಿಗೊಂದು ರಾಜ್ಯೋತ್ಸವದ ಪ್ರಶಸ್ತಿ ಕೊಡಿ ಅಂತ ಹೇಳೋಣ. ನನ್ನ ಕುಟುಂಬದವರಿಗೆ ಮತ್ತು ವೇದಿಕೆ ಮೇಲಿರುವಂಥ ನಮ್ಮ ಕರವೇ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಅಣ್ಣ ಅವರಿಗೆ, ನಮ್ಮ ಆತ್ಮೀಯ ಅಣ್ಣ, ನಮಗೆ ನಿಜವಾಗ್ಲೂ ಅವ್ರ ಬಗ್ಗೆ ಹೇಳೋಕ್ಕೆ ತುಂಬ ಇದೆ. ಹಾಗೂ ನಮ್ಮ ಸಾಯಿ ಪ್ರಕಾಶ್ ಅವ್ರಿಗೆ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ನಿಮ್ಮ ಪ್ರಿಯಾ ಹಾಸನ್ ಮಾಡುವ ನಮಸ್ಕಾರಗಳು. ಫಸ್ಟ್ ಚಿತ್ರದ ಬಗ್ಗೆ ಮಾತಾಡೋಣ. ಯಾಕೆಂದರೆ ನಾವೆಲ್ಲರೂ ಇಲ್ಲಿ ಸೇರಿರೋದು ಸೆಪ್ಟೆಂಬರ್ 10 ಚಿತ್ರದ ಬಗ್ಗೆ ಮಾತಾಡಲಿಕ್ಕೆ. ಚಿತ್ರನ ನಾನು ಸಾಯಿ ಪ್ರಕಾಶ್ ಸರ್ ಫೋನ್ ಮಾಡಿದಾಗ ನಿಜವಾಗ್ಲೂ ನಾನು ಈ ಸಿನಿಮಾ ನೋಡಲೇಬೇಕಂತ, ಯಾಕೆಂದರೆ ತುಂಬ ವರ್ಷಗಳ ನಂತರ ಆದಮೇಲೆ ಅವರು ಸಿನಿಮಾ ಮಾಡ್ತಾಯಿದ್ದಾರೆ. ಮುಂಚೆ ಅವ್ರ ಸಿನಿಮಾಗಳೆಲ್ಲ ನಾನು ನೋಡಿದ್ದೀನಿ, ನನಗೂ ಸಹ 2 ಕಥೆಗಳನ್ನ ಹೇಳಿದರು, ನಾವು ಸಹ ಜೊತೆಗೆ ಸಿನಿಮಾ ಮಾಡಬೇಕಿತ್ತು ಅವಾಗ. ಸೊ ಬಂದೆ, ಚಿತ್ರನ ನೋಡಿದೆ, ನನಗೆ ತುಂಬ ಸಂತೋಷ ಆಯಿತು. ಇದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಲ್ಲದೇ ಇರೋವಂಥ ಚಿತ್ರ ಆದ್ರೂ ಒಂದು ಒಳ್ಳೆ ಕಂಟೆಂಟ್, ಇವಾಗೇನು ಕಂಟೆಂಟ್ ಇರೋವಂಥ ಚಿತ್ರಗಳು ಮಾಡಬೇಕು. ಯಾಕಂದರೆ ಇವಾಗ ಮುಂಚೆ ಥರ ಇಲ್ಲ, ತುಂಬಾ ಬದಲಾಗಿದೆ, ಡಿಜಿಟಲ್ ಆಗಿದೆ, ಮತ್ತು ಪ್ರೇಕ್ಷಕರ ಒಂದು ಏನು ಅಭಿರುಚಿ ಇದೆ ಅದು ಬದಲಾಗಿದೆ, ಎಲ್ಲ ಟ್ರೆಂಡ್ ಫುಲ್ ಎಲ್ಲ ಅಪ್ಡೇಟ್ ಆಗಿದ್ದಾರೆ.
ಸೊ ಆ ಒಂದು ಇದಕ್ಕೆ ಚಿತ್ರ ಇರುತ್ತೆ ಅಂತ ನಾನು ಬಂದು ನೋಡಿದೆ. ತುಂಬ ಒಳ್ಳೆ ವಿಷಯಗಳನ್ನ ಹೇಳಿದ್ದಾರೆ. ನಾನು ಒಂದು ಹೇಳೋದೇನೆಂದರೆ, ಏನೇ ಟ್ರೆಂಡ್ ಚೇಂಜ್ ಆಗಲಿ, ಏನೇ ಚೇಂಜ್ ಆದ್ರೂ ನಮ್ಮ ಒಂದು ಸಂಬಂಧಗಳು, ನಮ್ಮ ವಿಶ್ವಾಸ, ನಮ್ಮ ಬಾಂಧವ್ಯ, ಕುಟುಂಬ, ಈ ಒಂದು ಬೇಸಿಕ್ ಇರುತ್ತಲ್ಲ, ಆ ಬೇಸಿಕ್ ಯಾವತ್ತೂ ಚೇಂಜ್ ಆಗಲ್ಲ ಅಲ್ವಾ. ನಮ್ಮ ಮಕ್ಕಳು ಅಂದಾಗ ನಾವು ಮಿಡಿತೀವಿ. ಅದರಲ್ಲಿ ಒಂದು 7 ಕುಟುಂಬದ ಬಗ್ಗೆ ಕತೆ ಹೇಳಿದ್ದಾರೆ. ಎಲ್ಲ ನಮ್ಮ ರಿಯಲ್ ಇನ್ಸಿಡೆಂಟ್ಸ್ ನಡೆದಂಗಿದೆ. ಎಲ್ಲರೂ ಮನೆಗಳಲ್ಲಿ ನಡೆಯುವಂಥ ಕತೆಗಳು. ಆ ಸೀನ್ ನಮ್ಮ ಕಣ್ಮುಂದೆ ಬಂದೋದಾಗ ಹೌದಲ್ವಾ, ಕೆಲವೊಬ್ರಿಗೆ ಅವ್ರ ಮನೆಗಳಲ್ಲಿ ಈ ಥರ ಒಂದು ಇನ್ಸಿಡೆಂಟ್ ನಡೆದಾಗ ಅವ್ರಿಗೆ ಅದು ಅರಿವಾಗತ್ತೆ, ಓ ಹೌದಲ್ವಾ, ನಾವು ಪ್ರೆಷರ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಅಂತ. ಎಷ್ಟೋ ಜನ ಇದನ್ನ ತಿದ್ಕೋತಾರೆ. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಜನಕ್ಕೆ ಅದು ರೀಚ್ ಆಗೋದು ತುಂಬ ಮುಖ್ಯ. ಇವಾಗ ಹೇಗಾಗಿದೆ ಅಂದರೆ, ಕಮರ್ಷಿಯಲ್ ಸಿನಿಮಾ ಮಾಡಿದ್ರೆ ಒಂಥರ, ಕಂಟೆಂಟ್ ಇರೋ ಸಿನಿಮಾ ಮಾಡಿದ್ರೆ ಒಂಥರ. ಜನಕ್ಕೆ ರೀಚ್ ಆಗೋದಕ್ಕೆ ಏನು ಇಂಪಾರ್ಟೆಂಟ್ ಮ್ಯಾಟ್ರ್ ಇರುತ್ತಲ್ಲ, ಅದನ್ನು ಇವತ್ತು ಫೋನಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೇ ನೋಡ್ಬಿಟ್ಟಿರ್ತಾರೆ ನಮ್ಮ ಜನ. ಅದಕ್ಕೆ ಇಷ್ಟು ಕಷ್ಟಪಟ್ಟು ಇಷ್ಟು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡಿ ಅದನ್ನು ಥಿಯೇಟ್ರಿಗೆ ರಿಲೀಸ್ ಮಾಡಿ ಪಬ್ಲಿಸಿಟಿ ಮಾಡಿ, ಇದಕ್ಕೆಲ್ಲ ನಮ್ಗೆ ಎಷ್ಟು ಸಮಯ ಹಿಡಿಯುತ್ತೆ, ಎಷ್ಟು ಹಣ ಖರ್ಚಾಗುತ್ತೆ. ಆದರೆ ಒಂದು ಫೋನ್ ಇಟ್ಕೊಂಡು ಸಿನಿಮಾ ಮಾಡಿ ಫೋನಲ್ಲೇ ಜನಕ್ಕೆ ತಲುಪಿಸ್ತಾರೆ. ಅದು ಎಷ್ಟು ಬೇಗ ರೀಚ್ ಆಗ್ತಾ ಇದೆ. ಏನಕ್ಕೆ ಇವತ್ತು ಪ್ರೊಡ್ಯೂಸರ್ಗಳು ತೊಂದರೆಲಿದ್ದಾರೆ? ಯಾಕಂದರೆ ನಾನು ವಾಣಿಜ್ಯ ಮಂಡಳಿನಲ್ಲಿ ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲೂ ಸಹ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಇವಾಗ ಅಣ್ಣ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಕಲಾವಿದರು ಗತಿ ಏನು, ಇಷ್ಟು 105 ಸಿನಿಮಾ ಮಾಡಿ ಡೈರೆಕ್ಟರ್ ಈ ಪರಿಸ್ಥಿತಿಲಿದ್ದಾರೆ. ಎಷ್ಟೋ ಜನ ನಿರ್ಮಾಪಕರು ಇವತ್ತು ಇದೇ ಪರಿಸ್ಥಿತಿ, ತುಂಬ ಕಷ್ಟದಲ್ಲಿದ್ದಾರೆ. ಯಾಕೆ ಅಂದರೆ, ಸಾಕಷ್ಟು ವ್ಯವಸ್ಥೆಗಳು ಬದಲಾಗಬೇಕು. ನಿರ್ಮಾಪಕರು ಹಣ ಹಾಕೋರಿಗೆ ಹಣ ವಾಪಸ್ ಬರೋ ರೀತಿ ಅಂತ ಒಂದು ವ್ಯವಸ್ಥೆ ಇರಬೇಕು. ಆ ವ್ಯವಸ್ಥೆಗಳು ಸರಿ ಹೋದರೆ ಅವಾಗಷ್ಟೇ ನಿರ್ಮಾಪಕರು ಉಳಿಯೋಕ್ಕಾಗೋದು. ನಿರ್ಮಾಪಕರು ಉಳಿದ್ರೆ ಅವರು ಸಿನಿಮಾಗಳನ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸಿನಿಮಾಗಳನ್ನ ಮಾಡಿದ್ರೆ ಮಾತ್ರ ಕಲಾವಿದರಾಗಲಿ, ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರಿಗೂ ಒಂದು ಅವಕಾಶ ಸಿಗುತ್ತೆ. ಒಳ್ಳೊಳ್ಳೆ ಸಿನಿಮಾಗಳು ಹೊರಗೆ ಬರುತ್ತೆ. ಇಲ್ಲಿ ಎಲ್ಲಿ ಬೇಸಿಕ್ ಇದೇ ಸರಿ ಇಲ್ಲ ಅಂದಾಗ ಎಷ್ಟು ಸಿನಿಮಾಗಳು ಮಾಡ್ತಾರೆ. ಹೊಸ ನಿರ್ಮಾಪಕರು ಬಂದು ಇವತ್ತು ಸಿನಿಮಾ ಮಾಡ್ತಿದ್ದಾರೆ ಬಿಟ್ಟರೆ, ಇವತ್ತು ಸಿನಿಮಾ ಮಾಡೋಕ್ಕೆ 2 ಗುಂಡಿಗೆ ಬೇಕು ನಿಜವಾಗ್ಲೂ. ನಾವು ಅವಾಗ ಮಾಡಬೇಕಾದ್ರೇ ಕಷ್ಟ ಇತ್ತು. ಆದರೆ ಇವಾಗ ಇನ್ನೂ ಕಷ್ಟ ಇದೆ. ಸಿನಿಮಾ ಮಾಡೋದು ಈಸಿ, ಆದರೆ ಅದನ್ನು ತಲುಪಿಸಿ ಆ ಹಣ ವಾಪಸ್ ಬರೋದಿದೆಯಲ್ಲ, ಅದು ತುಂಬ ಕಷ್ಟ.